ಸಭೆಗಳನ್ನ ಮಾಡ್ತಾ ಇದ್ದೀವಿ. ಜನರು ಆಗ್ರಹ ಮಾಡ್ತಾ ಜನರು ಈ ಒಂದು ವ್ಯವಸ್ಥೆಯ ಮೇಲೆ ಒತ್ತಡವನ್ನು ತಂದು ಒತ್ತಡದ ಮೂಲಕ ನಾವು ಇವತ್ತು ನ್ಯಾಯವನ್ನು ಪಡೆಯುವಂತ ಕೆಲಸವನ್ನ ಮಾಡಬೇಕಾಗಿದೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗತ್ತೆ. ಬರೇ ವೇದವಲ್ಲಿಯಿಂದ ಹಿಡಿದು ಇಲ್ಲಿಯ ತನಕ ಸೌಜನ್ಯ ತನಕ ಹಲವಾರು ಹೆಣ್ಣು ಮಕ್ಕಳ ಹಲವಾರು ಭೂ ಕಬಳಿಕೆಗಳು ಕೂಡ ನಡೆದಿವೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ಅಂತ ಹೇಳಿದ್ರೆ ಬಡವರ ದಲಿತರ ಭೂಮಿಗಳನ್ನ ಅಲ್ಲಿನ ಬಲಾಢ್ಯರು, ಅಧಿಕಾರ ಇರುವವರು, ಹಣವಂತವರು ತಮ್ಮ ತೋಳ್ಬಲಗಳನ್ನ ಬಳಸಿಕೊಂಡು ಏನೂ ಆದಾಯ ಇಲ್ಲದಂತ ಬಡವರ ಭೂಮಿಗಳನ್ನ ಕಬಳಿಸಿದ್ದಾರೆ. ಇಂಥ ಪ್ರಕರಣಗಳು ಧರ್ಮಸ್ಥಳದ ಪೊಲೀಸ್ ಠಾಣೆಗಳಲ್ಲೂ ಕೂಡ ದಾಖಲಾದರೂ ಕೂಡ ಅವರುಗಳ ಹೆಸರುಗಳಲ್ಲೂ ಕೂಡ ಅವ್ರನ್ನ ಕಬಳಿಸಿದ್ದಾರೆ ಎನ್ನುವಂತ ದೂರು ಕೊಟ್ಟಿದ್ರು ಕೂಡ ಆ ಆರೋಪಿಗಳನ್ನು ಕೂಡ ಬಂಧಿಸುವಲ್ಲಿ ಅಲ್ಲಿನ ವ್ಯವಸ್ಥೆ ಇವತ್ತು ವಿಫಲ ಆಗಿದೆ ಅನ್ನುವಂಥದ್ದನ್ನು ನಾವು ನೋಡಬೇಕಾಗತ್ತೆ. ಇದು ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಇವೆರಡೂ ಜಿಲ್ಲೆಗಳ ಒಂದು ನ್ಯಾಯ ಕೊಡಿಸುವ ವ್ಯವಸ್ಥೆಯಲ್ಲಿ ಒಂದು ನ್ಯಾಯ ಸಿಗದೆ ಇರುವಂತದ್ದು ನಾವು ಇವತ್ತು ನೋಡಬೇಕಾಗಿದೆ. ಇದೆಲ್ಲದರ ಒಂದು ಹಿಂದೆ ಈಗ ಎಲ್ಲ ಜನಸಮುದಾಯ ಒತ್ತಾಯ ಮಾಡಿದ ನಂತರದಲ್ಲಿ ಇವತ್ತಿನ ರಾಜ್ಯ ಸರ್ಕಾರ ಒಂದು SITಯನ್ನ ರಚನೆ ಮಾಡಿ ತನಿಖೆಯನ್ನು ನಡೆಸುತ್ತಿರುವಂಥದ್ದು ಸ್ವಾಗತಾರ್ಹವಾದರೂ ಕೂಡ ಇವತ್ತು SITಯನ್ನ ಅದರ ದಾರಿ ತಪ್ಪಿಸುವಂತ ಕೆಲಸ, ಇವತ್ತು ವ್ಯವಸ್ಥಿತವಾಗಿ ಷಡ್ಯಂತ್ರಗಳನ್ನ ಇವತ್ತು ಅಧಿಕಾರ ಇರುವವರು, ಹಣ ಇರುವವರು, ತೋಳ್ಬಲ ಇರುವವರು ಆ SITಯನ್ನ ದುರ್ಬಲಗೊಳಿಸುವಂತ ಒಂದು ಷಡ್ಯಂತ್ರವನ್ನ ಇವತ್ತು ರೂಪಿಸ್ತಾ ಇದ್ದಾರೆ. SIT